ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಆತ್ಮೀಯ ಕೇಳುಗ ಬಾಂಧವರೇ, ವಿಷ್ಣು ಸಹಸ್ರನಾಮ ಅರ್ಥಚಿಂತನೆಯಲ್ಲಿ ಎರಡನೆಯ ನಾಮವಾದಂತಹ ವಿಷ್ಣು ಎನ್ನುವಂತಹ ನಾಮದ ಅರ್ಥವನ್ನು ನಾವು ನೋಡೋದಾದರೆ, ಇದರ ಮೂಲ ರೂಪ ವಿಶ್ ಎನ್ನುವಂತಹ ಧಾತು. ವಿಷ್ಣು ಎನ್ನುವಂತಹ ಶಬ್ದದ ಮೂಲ ರೂಪ ವಿಶ್ ಧಾತು. ಅದರ ಅರ್ಥ ವ್ಯಾಪ್ತಿ ಅಂತ. ಅದಕ್ಕೆ ನುಕ್ ಎನ್ನುವಂತಹ ಪ್ರತ್ಯಯ ಸೇರಿದಾಗ ವಿಷ್ಣು ಎನ್ನುವಂತಹ ಶಬ್ದ ನಿರ್ಮಾಣವಾಗುತ್ತೆ. ಈ ಶಬ್ದದ ಅರ್ಥ ಅಥವಾ ಈ ನಾಮದ ಅರ್ಥ ಯಚ್ಚ ಕಿಂಚಿತ್ ಜಗತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನಾವೇನೆಲ್ಲವನ್ನ ನೋಡ್ತಾ ಇದ್ದೀವೋ, ಏನೆಲ್ಲವನ್ನ ಕೇಳ್ತಾ ಇದ್ದೀವೋ, ಅದರ ಒಳಗೂ ಹೊರಗೂ ಆ ಭಗವಂತನೇ ಸ್ಥಿತನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದೇ ವಿಷ್ಣು ಎನ್ನುವಂತಹ ಶಬ್ದದ ಅರ್ಥವಾಗಿರುವಂಥದ್ದು. ದೇಶ ಕಾಲಾತೀತ, ಅಪರಿಚ್ಛೇದವಿಲ್ಲದೆ ಇರುವಂಥವನು ಪರಮಾತ್ಮನೇ. ಮಹಾಭಾರತದಲ್ಲಿ ಹೇಳ್ತಾನೆ, ವ್ಯಾಪ್ತೇ ಮೇ ರೋದಸಿ ಪಾರ್ಥ ಕ್ರಾಂತಿಶ್ಚಾಭ್ಯಧಿಕಾ ಸ್ಥಿತಿ ಕ್ರಮಣಾಚಾಪ್ಯಹಂ ಪಾರ್ಥ ವಿಷ್ಣುರಿತ್ಯಭಿಸಂಧಿತಃ ಅಂತ. ಎಲ್ಲವನ್ನ ದಾಟಿ ಹೋದವನು ನಾನು. ಎಲ್ಲದರ ವ್ಯಾಪ್ತಿ ಅಷ್ಟೇ ಅಲ್ಲ, ವ್ಯಾಪ್ತಿ ಅಂತ ನೀನು ತಿಳ್ಕೊಂಡ್ರೆ ಅದನ್ನ ದಾಟಿ ಹೋಗಿರುವಂಥವನು. ಭೂಮಿ ಅಂತರಿಕ್ಷಗಳು ನನ್ನಿಂದ ವ್ಯಾಪ್ತವಾಗಿರುವಂಥದ್ದು, ನನ್ನ ವ್ಯಾಪ್ತಿ ಅದಕ್ಕಿಂತಲೂ ಹೆಚ್ಚಾಗಿದೆ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ವಿಷ್ಣು ಎನ್ನುವಂತಹ ಶಬ್ದಕ್ಕೆ ಅರ್ಥ ಎಲ್ಲ ಕಡೆಗೂ ಇರುವವನು. ಇನ್ನೊಂದು ಅರ್ಥದಲ್ಲಿ ವಿಷತೇರ್ವಾ ನುಕ್ ಪ್ರತ್ಯಯಾಂತಸ್ಯ ರೂಪಂ ವಿಷ್ಣು ಇತಿ ಶ್ರೂಯತೆ. ವಿಷ ಪ್ರವೇಶನೆ ಎನ್ನುವಂತಹ ಧಾತುವಿಗೆ ನುಕ್ ಎನ್ನುವಂತಹ ಪ್ರತ್ಯಯ ಬಂದರೆ ವಿಷ್ಣು ಅಂತ ಶಬ್ದ ಆಗತ್ತೆ. ಈ ಜಗತ್ತೆಲ್ಲವೂ ಆ ಪರಮಾತ್ಮನ ಶಕ್ತಿಯಿಂದ ಪ್ರವಿಷ್ಟ ಆಗಿರೋದ್ರಿಂದ ಆ ಭಗವಂತನನ್ನ ವಿಷ್ಣು ಅಂತ ಕರೀಲಾಗತ್ತೆ. ಯಾಕಂದ್ರೆ ವಿಶ್ ಎನ್ನುವಂತ ಧಾತುವಿಗೆ ಪ್ರವೇಶ ಅನ್ನುವಂತ ಅರ್ಥ ಇದೆ, ವಿಶ್ ಧಾತುವಿಗೆ ವ್ಯಾಪ್ತಿ ಅಂತ ಅರ್ಥ ಇದೆ. ಹಾಗಾಗಿ ವಿಷ್ಣು ಪುರಾಣದ ಆಧಾರದ ಮೇಲೆ, ಮಹಾಭಾರತದ ಆಧಾರದ ಮೇಲೆ, ಬೃಹನ್ನಾರದೀಯದ ಆಧಾರದ ಮೇಲೆ ನಾವು ವಿಷ್ಣು ಎನ್ನುವಂತಹ ಶಬ್ದದ ಅರ್ಥವನ್ನ ಸರ್ವತ್ರ ವ್ಯಾಪಕ ಅಂತ ತಿಳ್ಕೊಳ್ಬೇಕು. ನಾಳೆ ದಿವಸ ಮುಂದಿನ ಶಬ್ದದ ಅರ್ಥವನ್ನ ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.